ಅಶೋಕ್ ಹೋಗ್ಲಿಲ್ವಾ? ತಲೆನೋವು ಅಂತ ಹೇಳಿ ಅವಳನ್ನ ಕಳಿಸ್ದೆ ನಿಮಗೋಸ್ಕರ. ಸರಿ ಬನ್ನಿ. ಯಜಮಾನ್ರೆ, ಹಾ ಕಮಲಮ್ಮ. ನೀವು ಅಮ್ಮವ್ರ ಜೊತೆ ಹೋಗ್ಲಿಲ್ವಾ? ಯಾಕೋ ತುಂಬ ತಲೆನೋವ್ತಿದೆ ಕಮಲಮ್ಮ, ಅದಕ್ಕೆ ಶಿವಗಾಮಿ ಒಬ್ಬಳನ್ನೇ ಕಳಿಸ್ದೆ. ಸರಿ ಯಜಮಾನ್ರೆ. ಸರಿ. ಮನೇಲಿ ಉಳ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಮನೇಲಿ ಉಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಮಾತಿಗೆ ನೀವಿಟ್ಟಿರೋ ಮರ್ಯಾದೆಗೆ ಥ್ಯಾಂಕ್ಸ್. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಥ್ಯಾಂಕ್ಸ್. ನಾನು ಈ ಮನೇಲಿ ಉಳ್ಕೊಂಡಿದ್ದಕ್ಕೆ ನಾನು ಲಕ್ಕಿ ಫೀಲ್ ಆಗ್ತಿದ್ದೀನಿ. ನೀವು ಈ ಮನೆಗೆ ಬಂದಿರೋದಕ್ಕೆ ನಾನು ಲಕ್ಕಿ ಅಂತ ಫೀಲ್ ಆಗ್ತಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ನಿಮ್ಮಿಂದನೇ ಕಲ್ತಿರೋದು. ಅಯ್ಯೋ ಸುಮ್ಮನಿರಿ. ಅಯ್ಯೋ ಸುಮ್ಮನೆ ಇರಬೇಡಿ. ನಾನೀ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದರೆ ಏನು ಮಾಡೋದು ಅಂತ ಯೋಚನೆ ಆಗ್ತಿದೆ. ನಿಮ್ಮನ್ನು ಈ ಮನೇಲಿ ಉಳಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅಲ್ಲ, ಶಿವಗಾಮಿ ನಿಮ್ಮ ಹೆಂಡತಿ ಅಲ್ಲ? ನಾನು ನಿನ್ನೆ ಮೊನ್ನೆ ಅಷ್ಟೇ ನಿಮಗೆ ಪರಿಚಯ ಆಗಿರೋದು. ನಿಮಗೆ ನಾನಿಷ್ಟನಾ ಇಲ್ಲ ಶಿವಗಾಮಿ ಇಷ್ಟನಾ? ಶಿವಗಾಮಿ ನಿಮಗೆ ಫ್ರೆಂಡು, ನಾನು ನಿಮಗೆ ನಿನ್ನೆ ಮೊನ್ನೆ ಪರಿಚಯ ಆದವನು. ನಿಮಗೆ ಶಿವಗಾಮಿ ಇಷ್ಟನಾ ನಾನಿಷ್ಟನಾ? ನೀವೇ ಇಷ್ಟ. ಹಾಗಿದ್ರೆ ನನಗೂ ನೀವೇ ಇಷ್ಟ. ಯಜಮಾನ್ರೆ, ತಲೆನೋವು ಅಂದ್ರಲ್ಲ, ಮಾತ್ರೆ ತಂದಿದ್ದೀನಿ ತಗೊಳ್ಳಿ. ಬೇಡ ಕಮಲಮ್ಮ, ಇತ್ತೀಚೆಗೆ ಮಾತ್ರೆ ನುಂಗಿ ಬಾಯೆಲ್ಲ ಕೈ ಅನಿಸ್ತಾ ಇದೆ. ನಾನು ಹಾರಿಕಾ ಕೈಯಲ್ಲಿ ಹೆಡ್ ಮಸಾಜ್ ಮಾಡಿಸ್ಕೋತೀನಿ, ತಲೆನೋವು ಕಡಿಮೆ ಆಗುತ್ತೆ. ಮಾತ್ರೆ ಎಲ್ಲ ಏನೂ ಬೇಡ. ಸರಿ ಯಜಮಾನ್ರೆ. ಇದೊಂದು ವಯಸ್ಸಾದ ತಲೆನೋವು ಅಶೋಕ್. ಅಲ್ಲ, ಇಬ್ರು ರೂಮಲ್ಲಿದ್ದಾಗ ಡೋರ್ ನಾಕ್ ಮಾಡಿ ಪರ್ಮಿಷನ್ ಕೇಳ್ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಆ ಮುದ್ಕಿಗೆ? ಮಳೆ ನೀರ್ ನುಗ್ದಾಗೆ ಇಷ್ಟ ಬಂದಾಗ ಬರ್ತಾರೆ, ಇಷ್ಟ ಬಂದಾಗ ಹೋಗ್ತಾರೆ. ಹಾರಿಕಾ, ಮೊದಲು ಶಿವಗಾಮಿಗೆ ಬುದ್ಧಿ ಇಲ್ಲ. ಕೆಲ್ಸದವ್ರನ್ನ ಅಮ್ಮ ತಂಗಿ ಅಂತಾಳೆ. ಅವ್ರು ಇನ್ನೇನು ಮಾಡ್ತಾರೆ, ಇಷ್ಟ ಬಂದಂಗೆ ಓಡಾಡ್ತಾರೆ. ಇವ್ರುಗಳಿಗೆಲ್ಲ ಬುದ್ಧಿ ಇಲ್ಲ. ಹಾರಿಕಾ, ಇದೆಲ್ಲ ತುಂಬ ದಿನ ನಡೆಯಲ್ಲ. ಕಮಲಮ್ಮ, ಆ ರೂಮ್ ಕಡೆ ಹೋದ್ರೆ ಸಾಕು, ಫುಲ್ಲು ಟೆನ್ಷನ್ ಆಗ್ತೀಯಲ್ಲ, ಯಾಕೆ? ಇನ್ನು ಸ್ವಲ್ಪ ದಿವಸ ಹೀಗೆ ಹೋದ್ರೆ BP ಶುಗರ್ ಎಲ್ಲ ಬಂದ್ಬಿಡುತ್ತೆ ನಿನಗೆ. BP ಶುಗರ್ ಅಷ್ಟೇ ಅಲ್ಲ ರೂಪ, ಹಾರ್ಟೇ ನಿಂತೋಗುತ್ತೆ. ಅಲ್ಲ, ಈ ಯಜಮಾನ್ರಿಗೆ ಏನಾದರೂ ಬುದ್ಧಿ ಭ್ರಮಣೆ ಆಗಿದೆಯಾ ಅಂತ?
ತಲೆನೋವು ಅಂದ್ರಲ್ಲ ಅಂತ ಪಾಪ ಅಂತ ಮಾತ್ರೆ ತಗೊಂಡು ಹೋಗ್ಕೊಟ್ರೆ ಬೇಡ ಕಮ್ಲಮ್ಮ, ಅವಳು ಮುಟ್ಟಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಡೋದ. ಅಲ್ಲ, ಮನೇಲಿ ಮಗು ಇದೆ, ದೊಡ್ಡವರಿದ್ದಾರೆ, ಎಲ್ಲ ಓಡಾಡ್ತಿರ್ತಾರೆ ಅನ್ನೋ ಪರಿಜ್ಞಾನ ಬೇಡ್ವಾ? ಇದು ಸಂಸಾರ ಮಾಡೋ ಮರ್ಯಾದಸ್ತ್ರ ಮನೇನ ಒಳ್ಳೆ ಪಾರ್ಕ್ಗಿಂತ ಕಡೆ ಆಗ್ಬಿಟ್ಟಿದೆ. ಅಲ್ಲ ಯಜಮಾನ್ರು ಯಾಕೆ ಹೀಗಾಗೋದ್ರು? ಅಮ್ಮೋರಿಗೆ ಮೋಸ ಮಾಡಕ್ ಹೇಗಾದ್ರೂ ಮನ್ಸು ಬರುತ್ತೆ ಅವ್ರಿಗೆ. ಅಯ್ಯೋ, ಇದೇನು ಹೊಸ್ತ ಅವ್ರಿಗೆ? ಅವ್ರು ಏನೇನ್ ಆಟ ಆಡಿದಾರೆ ಅಂತ ನಮಗ್ ಗೊತ್ತಿಲ್ವಾ? ಇಡೀ ಊರಿಗೆ ಗೊತ್ತು. ಮಾಡಬಾರ್ದು ಕೆಲಸ ಮಾಡಿ ಜೈಲ್ಗೆ ಹೋಗಿ ಬಂದಿರೋರು ಅವರು. ಯಾಕೆ ಹೋಗಿದ್ರೆ ಹೇಳು ಜೈಲ್ಗೆ? ಈ ತರ ಕೆಲಸ ಮಾಡಿ ತಾನೇ ಹೋಗಿದ್ದು. ಇತ್ತೀಚೆಗೆ ಸ್ವಲ್ಪ ಒಳ್ಳೆಯವರಾಗಿ ಬದಲಾಗಿದ್ರಷ್ಟೇ, ಮತ್ತೆ ಅದೇ ಚಾಳಿ. ಅಮ್ಮೋರ್ಗಿರೋ ಸಮಸ್ಯೆಗಳು ಸಾಲ್ದ? ಶತ್ರುಗಳಿಂದ ತೊಂದರೆ ಆದ್ರೆ ಪರವಾಗಿಲ್ಲ, ಹಿತೈಷಿಗಳೇ ಹೀಗೆ ಮೋಸ ಮಾಡಿದ್ರೆ ಪಾಪ ಅವ್ರೇನ್ ಮಾಡ್ತಾರೆ? ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ವ ಈ ಕಾಲದಲ್ಲಿ? ಮದುವೆ, ತಾಳಿ, ಸಂಸಾರ ಅನ್ನೋದಕ್ಕೆ ಬೆಲೆನೇ ಇಲ್ವಾ ಕಮಲಮ್ಮ? ಈ ವಿಷಯ ಆಚೆ ಗೊತ್ತಾದ್ರೆ ದೊಡ್ಡೋರ್ ಮನೆ ಕತೆನೇ ಇಷ್ಟು ಅಂತ ಆಡ್ಕೊಳ್ಳಲ್ವಾ? ನನಗೇನೋ ಅವಳ ಅಮ್ಮೋರ್ ಜೀವನನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಮನೆಗೆ ಬಂದಿದ್ದಾಳೆ ಅನ್ಸುತ್ತೆ. ಆ ರೂಮ್ ಹತ್ರ ಹೋದ್ರೆ ಮೈಗೆ ಬೆಂಕಿ ಹಾಕದಂಗಾಗತ್ತೆ ಕಣೆ ರೂಪ. ಹೇಗಾದ್ರೂ ಹಾಳಾಗೋಗ್ಲಿ ಬಿಡು, ನೀನ್ ಆ ರೂಮ್ ಕಡೆಗೆ ಹೋಗ್ಬೇಡ. ದೇವ್ರಿಗೆ ಅಂತ ಮಾಡಿದ ನೈವೇದ್ಯಕ್ಕೆ ಹಾಳಾದ ಬೀದಿ ನಾಯಿ ಬಂದು ಬಾಯ್ ಹಾಕತ್ತಲ್ಲ ಅನ್ನೋದೇ ನನ್ನ ಭಯ. ಮನುಷ್ಯನಿಗೊಂದು ಮಾತು, ದನಕ್ಕೊಂದು ಪೆಟ್ಟು ಅಂತಾರೆ. ಇವ್ರುಗಳು ಏಟ್ ತಿನ್ನೋವರೆಗೂ ಖಂಡಿತ ಬುದ್ಧಿ ಕಲಿಯಲ್ಲ. ನನಗೂ ನೋಡಿದ್ದನ್ನೇ ನೋಡಿ ನೋಡಿ, ಮಾತಾಡಿದ್ದನ್ನೇ ಮಾತಾಡಿ ಮಾತಾಡಿ ಅಸಹ್ಯ ಅನ್ನಿಸ್ತಾ ಇದೆ. ನನ್ನ ತಾಳ್ಮೆಗೂ ಸಹನೆಗೂ ಒಂದು ಮಿತಿ ಇರಲ್ವಾ? ನೀನೇ ಹೇಳು. ಸದ್ಯದಲ್ಲೇ ಇದಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸ್ತೀನಿ, ನೋಡ್ತಾ ಇರು. ಮನೇಲಿ ಇನ್ನೂ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಶಾಮವಿನ ಕೇಳಿದ್ರೆ ಗೊತ್ತಾಗುತ್ತೆ. ಶಾಂಭವಿ, 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 ಭೈರವಿ. ಯಾಕೆ ಭೈರವಿ? ಯಾಕೆ? ಏನಾಯ್ತು? ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆಯಲ್ಲ. ಹೌದು, ನಮ್ಮ ಮನೆಗೆ ಅಮ್ಮನ ಫ್ರೆಂಡ್ ಹಾರಿಕಾ ಅಂತ ಒಬ್ರು ಆಂಟಿ ಬಂದಿದ್ದಾರೆ. ಅವರಿಂದಾನೆ ಅಪ್ಪ ಮತ್ತೆ ಕೆಟ್ಟವರಾಗಿದ್ದಾರೆ.